ನಮಸ್ಕಾರ ಸ್ನೇಹಿತರೆ. ಗ್ರೀಕ್ ಪುರಾಣ ಕಥೆಗಳಲ್ಲಿ ಮೈದಾಸನೆಂಬ ರಾಜನ ಹೆಸರು ಪ್ರಖ್ಯಾತವಾಗಿದೆ. ಆತ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಅಥವಾ ಗೋಲ್ಡನ್ ಟಚ್ ಎಂದೇ ಯಾವಾಗಲೂ ಯಶಸ್ವಿಯಾಗುವವರಿಗೆ ಕರೀತಾರೆ. ಅದರ ಬಗ್ಗೆ ಒಂದು ಕಥೆ ಇದೆ. ಒಬ್ಬಾತನಿಗೆ ದೇವರು ಪ್ರತ್ಯಕ್ಷವಾಗಿ ಏನು ಬರಬೇಕು ಎಂದು ಕೇಳಿದಾಗ ದುರಾಸೆಗೆ ಬಿದ್ದ ಆತ ನಾನು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ಎಂಬ ವರ ಕೇಳುತ್ತಾನೆ. ದೇವರು ತಥಾಸ್ತು ಎಂದು ಮರೆಯಾಗುತ್ತಾರೆ. ಮುಂದೆ ಆತ ಮುಟ್ಟಿದ ಪ್ರತಿಯೊಂದು ವಸ್ತುವು ಚಿನ್ನವಾಗ್ತಾ ಹೋಯಿತು. ಯಾವ ಮಟ್ಟಿಗೆ ಅಂದರೆ ಕೊನೆಗೆ ತನ್ನ ಹೆಂಡತಿ, ಮಕ್ಕಳು, ಕೊನೆಗೆ ತಿನ್ನುವ ಅನ್ನವೂ ಕೂಡ ಚಿನ್ನವಾಗಿ ಆತ ಹಸಿವಿನಿಂದ ನರಳುವಂತಾಗುತ್ತದೆ. ಸದ್ಯದ ನಮ್ಮ ಸ್ಥಿತಿ ಕೂಡ ಇದನ್ನೇ ನೆನಪು ಮಾಡುತ್ತೆ. ಏಕೆಂದರೆ ಸುಮಾರು 30-40 ವರ್ಷಗಳ ಹಿಂದೆ ಬಹುತೇಕ ಜನರು ಅಂದರೆ ನಾವುಗಳು ಅದೃಷ್ಟವಶಾತ್ತಿಂದು ಊಟ, ವಸತಿ, ಬಟ್ಟೆ ತಕ್ಕ ಮಟ್ಟಿಗೆ ಎಲ್ರಿಗೂ ಇದೆ. ಆದರೆ ದುರಾದೃಷ್ಟವಶಾತ್ ನಮ್ಮಲ್ಲಿ ಬಹುತೇಕರಿಗೆ ಚಿನ್ನವಿದೆ, ಅನ್ನವಿಲ್ಲ. ಅರ್ಥಾತ್ ಐಶ್ವರ್ಯದ ರೀತಿಯಲ್ಲ, ಅನ್ನವಿದ್ದರೂ ಅದನ್ನು ಅನುಭವಿಸಿ ಹೊಟ್ಟೆ ತುಂಬ ತಿನ್ನುವ ಯೋಗವಿಲ್ಲ. ಕಾರಣ ಅನಾರೋಗ್ಯ, BP, ಶುಗರ್ ಈ ರೀತಿ. ಸರಸ್ವತಿಯನ್ನು ಅಂದರೆ ಜ್ಞಾನವನ್ನು ಮರೆತ ನಾವು ಕೇವಲ ಲಕ್ಷ್ಮಿಯ ಹಿಂದೆ ಬಿದ್ದ ಪರಿಣಾಮವಿದು. 20 ವರ್ಷಗಳ ಹಿಂದೆ ಅಷ್ಟೇನು ಮಹತ್ವವನ್ನು ಪಡೆಯದ ವರಮಹಾಲಕ್ಷ್ಮಿಯ ಹಬ್ಬ ಇಂದು ಬಹಳಷ್ಟು ಮಧ್ಯಮ ವರ್ಗದವರು ಅಂದರೆ ನಮ್ಮಂಥವರು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ಪ್ರಯತ್ನ ಪಡ್ತೇವೆ. ಕಾರಣ ಹಣ ಮತ್ತು ಸಂಪತ್ತಿನ ಬಗೆಗಿನ ಅತಿಯಾದ ಮೋಹ ಎಂಬಂತ ವ್ಯಾಮೋಹನೆ. ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ತಿಳಿಯುವುದು ಏನು ಗೊತ್ತಾ? ಭಕ್ತಿಗಿಂತ ಹೆಚ್ಚಾಗಿ ಆಸೆಗಳೇ ಮೇಲುಗೈ ಪಡೆದಿವೆ. ಅದರೊಳಗಿನ ಒಳ್ಳೆಯ ಮೌಲ್ಯಗಳು ಕಾಣೆಯಾಗಿವೆ. ಒಳಗೆ ಅಪ್ರಾಮಾಣಿಕತನ ತುಂಬಿಕೊಂಡು ಲಕ್ಷ್ಮೀ ರೂಪದ ಹಣ, ಒಡವೆ, ಅಲಂಕಾರಗಳನ್ನು ಪೂಜಿಸಿದರೆ ಫಲವೇನು? ಇದು ಆತ್ಮವಂಚನೆಯಾಗುವುದಿಲ್ಲವೇ? ಕಾಯಕವೇ ಕೈಲಾಸ ತತ್ವದ ವಿರುದ್ಧ ದಿಕ್ಕಿನಲ್ಲಿ ಹಣ ಮಾಡುವ ತಂತ್ರಗಾರಿಕೆಗೆ ನಾವುಗಳು ಶರಣಾಗಿದ್ದೇವೆ. ಅನಾರೋಗ್ಯ, ಆತ್ಮಹತ್ಯೆ, ಅಪಘಾತ, ಅಪರಾಧ ಎಂಬ ಸಾವುಗಳು ಒತ್ತಡದ ಬದುಕಿನ ಪರಿಣಾಮ ನಮ್ಮನ್ನು ಆವರಿಸಿವೆ. ಅಷ್ಟೇ ಅಲ್ಲ, ಹಣದ ಹಿಂದೆ ಬಿದ್ದ ನಾವೆಲ್ಲರೂ ಸರಸ್ವತಿಯನ್ನು ಕಡೆಗಣಿಸುತ್ತಾ ಬಂದಿದ್ದೇವೆ. ಹೇಗಪ್ಪ ಅಂದರೆ, ಓದೋವರೆಗೂ ಮಾತ್ರ ನಾವು ವಿದ್ಯಾರ್ಥಿಗಳಾಗಿರ್ತೇವೆ. ಆ ವಿದ್ಯೆಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ. ಎಲ್ಲಿವರೆಗೂ? ಉದ್ಯೋಗ ಪಡೆಯುವವರೆಗೂ. ಉದ್ಯೋಗ ಪಡೆದ ನಂತರ ಸ್ವಲ್ಪ ನಮ್ಮ ಸ್ಥಿತಿ ಉತ್ತಮ ಹಂತ ತಲುಪುವವರೆಗೂ. ಅದಾದ ಮೇಲೆ ಒಂದು ಒಳ್ಳೆಯ ಸ್ಥಾನ ಪಡೆದ್ವಿ ಅಂತ ಆದಮೇಲೆ ಸರಸ್ವತಿಯನ್ನು ಮರಿತಾ ಬರ್ತೇವೆ. ನಿಧಾನವಾಗಿ ಸರಸ್ವತಿಯನ್ನು ಮರಿತಾ ಲಕ್ಷ್ಮಿ ಕಡೆಗೆ ವ್ಯಾಮೋಹ ಹೆಚ್ಚಾಗುತ್ತೆ. ಯಾವ ರೀತಿ ನಾವು ಈಗ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೇವೋ ಅದೇ ರೀತಿ ಸರಸ್ವತಿ ಪೂಜೆಗೂ ಮಹತ್ವ ಕೊಡಬೇಕಾಗಿದೆ. ಸರಸ್ವತಿ ಪೂಜೆ ಕೇವಲ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಅಥವಾ ಬಲ್ಲವರು ಅಥವಾ ತಿಳಿದವರು ತಮ್ಮ ತಮ್ಮ ಮನೆಗಳಲ್ಲಿ ಮಾಡಬಹುದು. ಈ ಸರಸ್ವತಿ ಪೂಜೆ ಯಾವಾಗ ವರಮಹಾಲಕ್ಷ್ಮಿ ಹಬ್ಬದಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೋ ಆಗ ನಾವೆಲ್ಲ ಸ್ವಲ್ಪ ಉದ್ಧಾರ ಆಗ್ಬೋದು. ಆದ್ದರಿಂದ ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಆತ್ಮಾವಲೋಕನದ ಅವಶ್ಯಕತೆ ಇದೆ. ಸಾಕು ಎಂಬುವವನು ಶ್ರೀಮಂತ, ಬೇಕು ಎಂಬುವವನು ಬಡವ ಎಂಬ ನುಡಿಮಾತಿನ ನಿಜವಾದ ಅರ್ಥವನ್ನು ಅರಿತುಕೊಂಡು ಅದನ್ನು ಅಳವಡಿಸಿಕೊಳ್ಳಬೇಕಿದೆ. ಸಂಪ್ರದಾಯ ಮತ್ತು ಆಚರಣೆಗಳಲ್ಲಿ ಒಂದಿಷ್ಟು ಮೌಢ್ಯ ತುಂಬಿದ್ದರೂ ಹಬ್ಬಗಳು ನಮ್ಮ ಸಮಾಜದ ಬಹುಮುಖ್ಯ ಸಂಭ್ರಮಗಳು. ಸ್ವಲ್ಪ ಹಿಂದಿನವರೆಗೂ ಹಬ್ಬಗಳು ರುಚಿಯಾದ ಊಟ ಮತ್ತು ಹೊಸ ಬಟ್ಟೆಗಳಿಗೆ ಆಕರ್ಷಕ ಸಮಯವಾಗಿತ್ತು. ಆದರೆ ಆಧುನಿಕತೆಯ ಭರದಲ್ಲಿ ಇಂದು ಶಿಥಿಲವಾಗಿ ತನ್ನ ಪ್ರಾಮುಖ್ಯತೆ ಕಳೆದುಕೊಳ್ಳುವ ಹಂತದಲ್ಲಿವೆ. ಕೇವಲ ಕಾಟಾಚಾರದ ತೋರಿಕೆಯ ಪ್ರದರ್ಶನವಾಗಿದೆ. ಎಲ್ಲದರಲ್ಲಿಯೂ ಬದಲಾವಣೆಗಳಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಹಬ್ಬಗಳಲ್ಲಿಯೂ ಒಂದಷ್ಟು ಆಧುನಿಕತೆಯ ಆಚರಣೆಗಳನ್ನು ಅಳವಡಿಸಿಕೊಂಡರೆ ನಿಜಕ್ಕೂ ಮತ್ತೆ ಅದು ತನ್ನ ನಿಜಾರ್ಥವನ್ನು ಸಂತೋಷ ಸಂಭ್ರಮಗಳ ಕೂಟಗಳಾಗಿ ಮಾರ್ಪಡಬಹುದು. ಬಹುತೇಕರಲ್ಲಿ ಈಗ ಊಟ ಬಟ್ಟೆಗಳ ಸಂಭ್ರಮ ಅಷ್ಟಾಗಿ ಉಳಿದಿಲ್ಲ. ಎಲ್ಲ ರೀತಿಯ ಊಟ ಬಟ್ಟೆಗಳು ಎಲ್ಲ ಸಂದರ್ಭದಲ್ಲಿಯೂ ಲಭ್ಯವಿದೆ. ಅದಕ್ಕಾಗಿ ಹಬ್ಬಗಳಿಗಾಗಿ ಕಾಯುವ ಸ್ಥಿತಿ ಇಲ್ಲ. ಆದರೆ ನಿಜವಾಗಿ ಕಾಣೆಯಾಗಿರುವುದು ಸ್ನೇಹ, ಪ್ರೀತಿ, ವಿಶ್ವಾಸ,
ಆತ್ಮೀಯತೆ, ಮಾನವೀಯ ಮೌಲ್ಯಗಳು ಅದನ್ನು ಪುನರ್ಸ್ಥಾಪಿಸಲು ಹಬ್ಬಗಳನ್ನು ವೇದಿಕೆ ಮಾಡಿಕೊಳ್ಳಬಹುದು. ಹೇಗೆ ವಿವಿಧ ಕಾರಣಗಳಿಗಾಗಿ ಆಧುನಿಕ ಪಾರ್ಟಿಗಳನ್ನು ಆಯೋಜಿಸಲಾಗುತ್ತದೋ ಹಾಗೆ ಹಬ್ಬಗಳನ್ನು ಆತ್ಮೀಯರ, ಗೆಳೆಯರ, ಬಂಧುಗಳ ಸ್ನೇಹಕೂಟಗಳಾಗಿ ಮಾರ್ಪಡಿಸಿ ಮನಸ್ಸಿಗೆ ಮುದ ನೀಡುವಂತೆ ಮಾಡಿಕೊಳ್ಳಬಹುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ದಿನ ಹಿರಿಯರೊಂದಿಗೆ ಚಿಂತನ ಮಂಥನ, ಮಕ್ಕಳಿಗೆ ಒಂದಷ್ಟು ಆಟಗಳು, ಭವಿಷ್ಯದ ಯೋಜನೆಗಳನ್ನು ಮನೆಯ ಒಳಗೆ ಚರ್ಚಿಸುವ ಒಂದು ವೇದಿಕೆಯನ್ನು ಸೃಷ್ಟಿಸಬಹುದು. ಅಲ್ಲದೆ ಆರ್ಥಿಕವಾಗಿ ತೀರಾ ಕೆಲಸ್ತರದ ಹಬ್ಬದ ಊಟಕ್ಕೆ ಆಸೆ ಪಡುವ ಒಂದಷ್ಟು ನಮ್ಮ ಸುತ್ತಮುತ್ತಲ ಬಡವರಿಗೆ ಮನೆ ಕರೆದು ಒಳ್ಳೆಯ ಹಬ್ಬದ ಊಟ ಹಾಕುವ ಸ್ವಯಂ ತೃಪ್ತಿಯ ಕೆಲಸವನ್ನು ಕೂಡ ಮಾಡಬಹುದು. ಆಗ ಹಬ್ಬಗಳ ಮಹತ್ವ ಹೆಚ್ಚಾಗಿ ಆತ್ಮತೃಪ್ತಿಯ ಜೊತೆಗೆ ಮುಂದಿನ ಹಬ್ಬಕ್ಕೆ ಕಾಯುವ ಸಂತಸ ಉಳಿಯುತ್ತದೆ. ಇಲ್ಲದಿದ್ದರೆ ಹಬ್ಬಗಳು ಕೇವಲ ಒಣ ಆಚರಣೆಗಳಾಗಿ ತಮ್ಮ ಪ್ರಾಮುಖ್ಯತೆ ಕಳೆದುಕೊಳ್ಳಬಹುದು. ಕುಟುಂಬ ವ್ಯವಸ್ಥೆಯು ಒಂದು ವ್ಯಾಪಾರಿ ಸಂಸ್ಥೆಯಾಗಿ ಕೂಡ ಬದಲಾಗಬಹುದು. ಇದು ಅವರವರ ಅನುಕೂಲಗಳನ್ನು ಅವಲಂಬಿಸಿರುತ್ತದೆ.